ನಮಸ್ಕಾರ ಸ್ನೇಹಿತರೆ, ಮಳೆಗಾಲದಲ್ಲಿ ತ್ವಚೆ ಹಾಗೂ ಕೂದಲಿನ ಆರೈಕೆಯನ್ನು ಹೇಗೆ ಮಾಡಬೇಕು ಎಂದು ನೋಡೋಣ ಬನ್ನಿ. ನೀವು ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಒತ್ತಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಮ್ಮ ತ್ವಚೆಯು ಹವಾಮಾನಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಮಳೆಗಾಲದಲ್ಲಿ ನೆಂದು ಬಂದಾಗ ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಲು ಮರೆಯಬಾರದು. ದಿನಕ್ಕೆ ಕನಿಷ್ಠ 2 ಲೀಟರ್ ನೀರು ಕುಡಿಯಿರಿ. ತಿಂಗಳಿಗೊಮ್ಮೆಯಾದರೂ ಮೆನಿಕ್ಯೂರ್, ಪೆಡಿಕ್ಯೂರ್ ಮಾಡಿಸಿಕೊಳ್ಳಬೇಕು. ಬ್ಯೂಟಿ ಪಾರ್ಲರಿಗೆ ಹೋಗಲು ಆಗದಿದ್ದಲ್ಲಿ ಮನೆಯಲ್ಲಿ ಅವುಗಳನ್ನು ಮಾಡಿಕೊಳ್ಳಬಹುದು. ಹೊರಗಡೆ ಹೋಗುವಾಗ ಸನ್ ಕ್ರೀಮ್ ಹಚ್ಚಿಕೊಳ್ಳಬೇಕು. ಪಾದಗಳು ಮಳೆಯಲ್ಲಿ ನೆಂದು ಬಿರುಕು ಬಿಡಬಹುದು. ಹಾಗಾಗಿ ಪಾದಗಳ ಆರೈಕೆಯತ್ತ ಹೆಚ್ಚು ಗಮನ ಕೊಡಬೇಕು. ರಾತ್ರಿ ಮಲಗುವ ಮುನ್ನ ಪಾದಗಳಿಗೆ ವೈಟ್ ಪೆಟ್ರೋಲಿಯಂ ಜೆಲ್ ಹಚ್ಚಿ ಮೆತ್ತಗಿನ ಸಾಕ್ಸ್ ಧರಿಸಿ. ಗಾಢ ವಾಸನೆಯುಳ್ಳ ಪರಿಮಳವುಳ್ಳ ದ್ರವ್ಯ ಬಳಸಬಾರದು. ಮಳೆಯಲ್ಲಿ ನೆಂದು ಬಂದಾಗ ಹೊರ ಉಡುಪುಗಳನ್ನಷ್ಟೇ ಬದಲಾಯಿಸಿದರೆ ಸಾಲದು, ಒಳ ಉಡುಪುಗಳನ್ನು ಬದಲಾಯಿಸಿ. ಸ್ನಾನ ಮಾಡಲು ಸೌಲಭ್ಯವಿಲ್ಲ ಎಂದಾಗ ಟಾಲ್ಕಮ್ ಪೌಡರ್ ಮೈಗೆ ಹಚ್ಚಿಕೊಳ್ಳಿ. ಮುಖಕ್ಕೆ ಮಣೆಯಲ್ಲಿ ಫೇಸ್ ಪ್ಯಾಕ್ ಹಾಕಿಕೊಳ್ಳಬಹುದು. ಬೆಳಿಗ್ಗೆ ಮುಖ ತೊಳೆದ ನಂತರ 2 ಚಮಚ ಕಡಲೆ ಹಿಟ್ಟು, ಅರ್ಧ ಚಮಚ ಜೇನುತುಪ್ಪ, 1 ಚಮಚ ಮೊಸರು, ರೋಸ್ ವಾಟರ್ ಸೇರಿಸಿ ಪ್ಯಾಕ್ ಹಾಕಿಕೊಂಡು 15 ನಿಮಿಷ ಬಿಟ್ಟು ಪ್ಯಾಕ್ ತೆಗೆಯಿರಿ. ಮಳೆಗಾಲದಲ್ಲಿ ಆಹಾರದಲ್ಲಿ ಮೆಣಸು, ಬೆಳ್ಳುಳ್ಳಿ ಹೆಚ್ಚಾಗಿ ಬಳಸಬೇಕು. ಮಳೆಗಾಲದಲ್ಲಿ ನೀರು ಹೆಚ್ಚಿಗೆ ಕುಡಿದರೆ ಪದೇ ಪದೇ ಬಾತ್ರೂಮಿಗೆ ಹೋಗಬೇಕಾಗುತ್ತದೆ ಎಂಬ ಕಾರಣದಿಂದ ಕೆಲವರು ನೀರು ಕುಡಿಯುವುದಿಲ್ಲ. ಇದರಿಂದ ಮುಖವು ಕಪ್ಪಾಗುತ್ತದೆ. ಮಳೆಗಾಲದಲ್ಲಿ ನಮ್ಮ ಚರ್ಮ ಒಣಗದೇ ಇರಲು, ಸುಕ್ಕು ಬೀಳದೇ ಇರಲು ಕ್ರೀಮ್ಗಳಿಗಿಂತ ನೀರು ಅತ್ಯವಶ್ಯಕ. ನೀರಿನ ಸೇವನೆ ಮತ್ತು ತಣ್ಣೀರನ್ನು ಮುಖಕ್ಕೆ ಎರಚಿಕೊಳ್ಳುವುದು ಸೂಕ್ತ. ಎಳೆನೀರು ಸೇವನೆ ಮಾಡುವುದರಿಂದ ಆರೋಗ್ಯ ಎಷ್ಟು ಸುಧಾರಿಸುತ್ತದೋ ಅದರಂತೆ ಎಳೆನೀರು ಮಳೆಗಾಲದಲ್ಲಿ ಮುಖಕ್ಕೆ ಲೇಪಿಸಿದರೆ ತುಂಬಾ ಒಳ್ಳೆಯದು. ಚರ್ಮ ಮೃದುವಾಗಿ ಬಿರುಕು ಬಿಡುವುದಿಲ್ಲ. ಮಳೆಗಾಲದಲ್ಲಿ ಪ್ರತಿನಿತ್ಯ ರಾತ್ರಿ ಕೈಕಾಲುಗಳಿಗೆ ಪೆಟ್ರೋಲಿಯಂ ಜೆಲ್, ಕೋಲ್ಡ್ ಕ್ರೀಮ್ ಲೇಪಿಸಿಕೊಂಡು ಮಲಗಿದರೆ ಕೈಕಾಲುಗಳು ಬಿರುಕು ಬಿಡುವುದಿಲ್ಲ. ವಾರಕ್ಕೊಮ್ಮೆ ಇಲ್ಲ 2 ಬಾರಿ ಹಾಲಿನ ಕೆನೆಯೊಂದಿಗೆ ಮೈಗೆಲ್ಲ ಮಸಾಜ್ ಮಾಡಿಕೊಳ್ಳಿ. ಅರ್ಧ ಗಂಟೆಯ ನಂತರ ಸ್ನಾನ ಮಾಡಿರಿ. ಇದರಿಂದ ಚರ್ಮ ಮೃದುವಾಗಿ ಕಾಂತಿಯಿಂದ ಕೂಡಿರುತ್ತದೆ. ಮಳೆಗಾಲದಲ್ಲಿ ಬಿಸಿ ಬಿಸಿ ನೀರನ್ನು ಸ್ನಾನ ಮಾಡುವುದರಿಂದ ದೇಹದಲ್ಲಿರುವ ತೇವಾಂಶ ಆವಿಯಾಗುತ್ತದೆ. ಮಾಯಿಶ್ಚರೈಸರ್ ಬಳಕೆಯಿಂದ ಇದನ್ನು ತಡೆಗಟ್ಟಬಹುದು. ಬಾಳೆಹಣ್ಣು ಕೆನೆ ಸೇರಿಸಿ ಮಾಡಿದ ಪೇಸ್ಟ್ ಅಥವಾ ಗಟ್ಟಿ ಮೊಸರು ಹಾಗೂ ಜೇನುತುಪ್ಪ ಸೇರಿಸಿ ತಯಾರಿಸಿದ ಮಿಶ್ರಣವನ್ನು ಮುಖ, ಕುತ್ತಿಗೆಗೆ ಹಚ್ಚಿಕೊಂಡರೆ ಅದು ಉತ್ತಮ ಮಾಸ್ಕಿನಂತೆ ಕೆಲಸ ಮಾಡುತ್ತದೆ. ಮೊಸರಿಗೆ ಜೇನುತುಪ್ಪ, ಅರಶಿನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಚಿಕೊಳ್ಳುವುದರಿಂದ ಚರ್ಮದ ಸೌಂದರ್ಯ ಕಾಪಾಡಿಕೊಳ್ಳಬಹುದು. ವಾರಕ್ಕೊಮ್ಮೆ ಮೈಗೆಲ್ಲ ಎಣ್ಣೆ ಹಚ್ಚಿಕೊಂಡು 15 ನಿಮಿಷ ಬಿಟ್ಟು ಸ್ನಾನ ಮಾಡುವುದು ಒಳ್ಳೆಯದು. ಪ್ರತಿನಿತ್ಯ ಕನಿಷ್ಠ 2-3 ಲೀಟರ್ ನೀರು ಕುಡಿಯಬೇಕು. ಹಾಗೂ ಹೊರಗಡೆ ಹೋಗುವಾಗ ಕಡ್ಡಾಯವಾಗಿ ಸನ್ಸ್ಕ್ರೀನ್ ಹಚ್ಚಿಕೊಳ್ಳಲೇಬೇಕು. ಬೇಸಿಗೆಯಂತೆ ಮಳೆಗಾಲದಲ್ಲಿಯೂ ಸನ್ಸ್ಕ್ರೀನ್ ಲೋಷನ್ ಅಗತ್ಯ. ಮಳೆಗಾಲದಲ್ಲಿ ಕೂದಲಿಗೆ ಹೆಚ್ಚಿನ ಗಮನ ಕೊಡಬೇಕು. ಕೂದಲು ನೆಂದಾಗ ತಲೆಬುರುಡೆ ಸಮೇತವಾಗಿ ಒಣಗುವಂತೆ ಒರೆಸಿರಿ. ಸಾಧ್ಯವಾದರೆ ಮಳೆಯಲ್ಲಿ ನೆಂದು ಬಂದ ನಂತರ ಶ್ಯಾಂಪೂನಿಂದ ತಲೆ ತೊಳೆದುಕೊಳ್ಳಿ. ಕೂದಲು ಚೆನ್ನಾಗಿ ಒಣಗಿಸಿ ನಂತರ ಬಾಚಿಕೊಳ್ಳಿ. ನಿಮ್ಮ ಕೂದಲನ್ನು ಬಿಗಿದು ಜಡೆ ಹೆಣೆಯಬಾರದು, ಹಗುರವಾಗಿ ಜಡೆ ಹೆಣೆದುಕೊಳ್ಳಬೇಕು. ವಾರಕ್ಕೊಮ್ಮೆ ಕೊಬ್ಬರಿ ಎಣ್ಣೆ ಬಿಸಿ ಮಾಡಿ ತಲೆಗೆ ಹಾಕಿ ಮಸಾಜ್ ಮಾಡಿ. ಮಳೆಗಾಲದಲ್ಲಿ ಹೆಚ್ಚು ಸುವಾಸನೆ ಇಲ್ಲದ ಹೂ ಬಳಸುವುದು ಒಳ್ಳೆಯದು. ತಿಂಗಳಿಗೊಮ್ಮೆ ಮೆಹಂದಿ ಪುಡಿಗೆ ಮೊಸರು ಸೇರಿಸಿ ಕಲಸಿ ತಲೆಗೆ ಹಚ್ಚಿ 1 ಗಂಟೆ ಬಿಟ್ಟು ತೊಳೆಯಿರಿ. ಇದರಿಂದ ಕೂದಲ ಆರೋಗ್ಯ ಮತ್ತು ಅಂದ ಹೆಚ್ಚುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ನೀಡಿ. ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.